ಇನ್ನು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಸಿ.ಟಿ. ರವಿ ಗಲಾಟೆ ವಿಚಾರ ಮಧ್ಯಾಹ್ನ 3ಕ್ಕೆ ಸಿ.ಐ.ಡಿ ವಿಚಾರಣೆಗೆ ಸಿ.ಟಿ. ರವಿ ಹಾಜರಾಗ್ತಾರೆ. ಸಿ.ಟಿ. ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ. ಪರಿಷತ್ನಲ್ಲಿ ಸಿ.ಟಿ. ರವಿ ಗಲಾಟೆ ವಿಚಾರ. ಸಿ.ಟಿ. ರವಿ ಮಾತಾಡಿದ್ದಾರೆ. ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದರು. ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ, ವಿಚಾರಣೆಗೆ ಹೋಗ್ತೀವಿ. ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬಂದಿತ್ತು. ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ, ನಾನು ಊರಲ್ಲಿಲ್ಲ ಅಂತ. ವಿಚಾರಣೆಗೆ ಹೋಗ್ತೀವಿ, ಸತ್ಯ ಏನಿದೆ ಅದನ್ನು ಹೇಳ್ತೀವಿ. ನಾನು ಕೊಟ್ಟ ದೂರು ಇದುವರೆಗೂ FIR ರಿಜಿಸ್ಟರ್ ಆಗಿಲ್ಲ. ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, DGP IG ನನ್ನ ದೂರಿಗೆ ಸಂಬಂಧಪಟ್ಟಂತೆ, ಅದಲ್ಲದೆ ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ವಿಡಿಯೋ ದಾಖಲೆ ಕೋರಿ ಪ್ರಜ್ವಲ್ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಕಾರು ಚಾಲಕನ ಮೊಬೈಲ್ನಲ್ಲಿರುವ ವಿಡಿಯೋ ಮುಂದಿನ ವಿಚಾರಣೆವರೆಗೆ ಆರೋಪ ನಿಗದಿ ಬೇಡ, ವಾದ ಪ್ರತಿವಾದ ಆಲಿಸಬಹುದಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ವಿಡಿಯೋ ದಾಖಲೆ ಕೋರಿ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಜನವರಿ 16ಕ್ಕೆ ಮುಂದೂಡಿದ ಕೋರ್ಟ್. ಪ್ರಜ್ವಲ್ ರೇವಣ್ಣ ಅರ್ಜಿ ಮುಂದೂಡಿಕೆ, ಮುಂದಿನ ವಿಚಾರಣೆವರೆಗೆ ಆರೋಪ ನಿಗದಿ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ವಾದ ಪ್ರತಿವಾದ ಆಲಿಸಬಹುದಾಗಿದೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ವಿಚಾರಣೆ ಜನವರಿ 16ಕ್ಕೆ ಮುಂದೂಡಿದ ಕೋರ್ಟ್. ಇನ್ನು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಸಿ.ಟಿ. ರವಿ ಗಲಾಟೆ ವಿಚಾರ ಮಧ್ಯಾಹ್ನ 3ಕ್ಕೆ ಸಿ.ಐ.ಡಿ ವಿಚಾರಣೆಗೆ ಸಿ.ಟಿ. ರವಿ ಹಾಜರಾಗ್ತಾರೆ. ಸಿ.ಟಿ. ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ. ಪರಿಷತ್ನಲ್ಲಿ ಸಿ.ಟಿ. ರವಿ ಗಲಾಟೆ ವಿಚಾರ. ಸಿ.ಟಿ. ರವಿ ಮಾತಾಡಿದ್ದಾರೆ. ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದರು. ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ, ವಿಚಾರಣೆಗೆ ಹೋಗ್ತೀವಿ. ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬಂದಿತ್ತು. ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ, ನಾನು ಊರಲ್ಲಿಲ್ಲ ಅಂತ. ವಿಚಾರಣೆಗೆ ಹೋಗ್ತೀವಿ, ಸತ್ಯ ಏನಿದೆ ಅದನ್ನು ಹೇಳ್ತೀವಿ. ನಾನು ಕೊಟ್ಟ ದೂರು ಇದುವರೆಗೂ FIR ರಿಜಿಸ್ಟರ್ ಆಗಿಲ್ಲ. ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, DGP IG ನನ್ನ ದೂರಿಗೆ ಸಂಬಂಧಪಟ್ಟಂತೆ, ಅದಲ್ಲದೆ ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ವಿಡಿಯೋ ದಾಖಲೆ ಕೋರಿ ಪ್ರಜ್ವಲ್ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಕಾರು ಚಾಲಕನ ಮೊಬೈಲ್ನಲ್ಲಿರುವ ವಿಡಿಯೋ ಮುಂದಿನ ವಿಚಾರಣೆವರೆಗೆ ಆರೋಪ ನಿಗದಿ ಬೇಡ, ವಾದ ಪ್ರತಿವಾದ ಆಲಿಸಬಹುದಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ವಿಡಿಯೋ ದಾಖಲೆ ಕೋರಿ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಜನವರಿ 16ಕ್ಕೆ ಮುಂದೂಡಿದ ಕೋರ್ಟ್. ಪ್ರಜ್ವಲ್ ರೇವಣ್ಣ ಅರ್ಜಿ ಮುಂದೂಡಿಕೆ, ಮುಂದಿನ ವಿಚಾರಣೆವರೆಗೆ ಆರೋಪ ನಿಗದಿ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ವಾದ ಪ್ರತಿವಾದ ಆಲಿಸಬಹುದಾಗಿದೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ವಿಚಾರಣೆ ಜನವರಿ 16ಕ್ಕೆ ಮುಂದೂಡಿದ ಕೋರ್ಟ್. ಇನ್ನು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಸಿ.ಟಿ. ರವಿ ಗಲಾಟೆ ವಿಚಾರ ಮಧ್ಯಾಹ್ನ 3ಕ್ಕೆ ಸಿ.ಐ.ಡಿ ವಿಚಾರಣೆಗೆ ಸಿ.ಟಿ. ರವಿ ಹಾಜರಾಗ್ತಾರೆ. ಸಿ.ಟಿ. ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ. ಪರಿಷತ್ನಲ್ಲಿ ಸಿ.ಟಿ. ರವಿ ಗಲಾಟೆ ವಿಚಾರ. ಸಿ.ಟಿ. ರವಿ ಮಾತಾಡಿದ್ದಾರೆ. ಸಭಾಪತಿಗಳು
ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದರು. ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ, ವಿಚಾರಣೆಗೆ ಹೋಗ್ತೀವಿ. ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬಂದಿತ್ತು. ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ, ನಾನು ಊರಲ್ಲಿಲ್ಲ ಅಂತ. ವಿಚಾರಣೆಗೆ ಹೋಗ್ತೀವಿ, ಸತ್ಯ ಏನಿದೆ ಅದನ್ನು ಹೇಳ್ತೀವಿ. ನಾನು ಕೊಟ್ಟ ದೂರು ಇದುವರೆಗೂ FIR ರಿಜಿಸ್ಟರ್ ಆಗಿಲ್ಲ. ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, DGP IG ನನ್ನ ದೂರಿಗೆ ಸಂಬಂಧಪಟ್ಟಂತೆ, ಅದಲ್ಲದೆ ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ವಿಡಿಯೋ ದಾಖಲೆ ಕೋರಿ ಪ್ರಜ್ವಲ್ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಕಾರು ಚಾಲಕನ ಮೊಬೈಲ್ನಲ್ಲಿರುವ ವಿಡಿಯೋ ಮುಂದಿನ ವಿಚಾರಣೆವರೆಗೆ ಆರೋಪ ನಿಗದಿ ಬೇಡ, ವಾದ ಪ್ರತಿವಾದ ಆಲಿಸಬಹುದಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ವಿಡಿಯೋ ದಾಖಲೆ ಕೋರಿ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಜನವರಿ 16ಕ್ಕೆ ಮುಂದೂಡಿದ ಕೋರ್ಟ್. ಪ್ರಜ್ವಲ್ ರೇವಣ್ಣ ಅರ್ಜಿ ಮುಂದೂಡಿಕೆ, ಮುಂದಿನ ವಿಚಾರಣೆವರೆಗೆ ಆರೋಪ ನಿಗದಿ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ವಾದ ಪ್ರತಿವಾದ ಆಲಿಸಬಹುದಾಗಿದೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ವಿಚಾರಣೆ ಜನವರಿ 16ಕ್ಕೆ ಮುಂದೂಡಿದ ಕೋರ್ಟ್. ಇನ್ನು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ CT ರವಿ ಗಲಾಟೆ ವಿಚಾರ. ಮಧ್ಯಾಹ್ನ 3ಕ್ಕೆ CID ವಿಚಾರಣೆಗೆ CT ರವಿ ಹಾಜರಾಗ್ತಾರೆ. CT ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ. ಪರಿಷತ್ನಲ್ಲಿ CT ರವಿ ಗಲಾಟೆ ವಿಚಾರ. CT ರವಿ ಮಾತಾಡಿದ್ದಾರೆ. ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದರು. ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ, ವಿಚಾರಣೆಗೆ ಹೋಗ್ತೀವಿ. ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬಂದಿತ್ತು. ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ, ನಾನು ಊರಲ್ಲಿಲ್ಲ ಅಂತ. ವಿಚಾರಣೆಗೆ ಹೋಗ್ತೀವಿ, ಸತ್ಯ ಏನಿದೆ ಅದನ್ನು ಹೇಳ್ತೀವಿ. ನಾನು ಕೊಟ್ಟ ದೂರು ಇದುವರೆಗೂ FIR ರಿಜಿಸ್ಟರ್ ಆಗಿಲ್ಲ. ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, DGP IG ನನ್ನ ದೂರಿಗೆ ಸಂಬಂಧಪಟ್ಟಂತೆ, ಅದಲ್ಲದೆ